ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಾಹಿತ್ಯ. ಶಬರಿಮಲೆಯ ಯಾತ್ರೆ ಆರಂಭ ಆಗಿದೆ. ಆದರೆ ಈಗ ಯಾತ್ರಾರ್ಥಿಗಳಿಗೆ ಭಯ ಆಗ್ತಿದೆ. ಯಾವ ಕಾರಣಕ್ಕೆ ಭಯ ಆಗ್ತಾ ಇದೆ? ಮೆದುಳು ತಿನ್ನುವ ಅಮೀಬಾ ಇದೆ ಅಂತ ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಅಮೀಬಾ ಏನು? ಜೊತೆಗೆ ಈಗ ಒಂದು ವೇಳೆ ಅಯ್ಯಪ್ಪ ಸ್ವಾಮಿ ಅಂತ ಅಂದ್ರೆ ಎಲ್ಲರೂ ಕೂಡ ಭಕ್ತಿ ಭಾವದಿಂದ ಹೋಗಿ ಬರ್ತಾರೆ. ಅದರಲ್ಲೂ ನವೆಂಬರ್, ಡಿಸೆಂಬರ್, ಜನವರಿ ಅಂತ ಆದ್ರೆ ಎಷ್ಟೋ ಜನ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಅಂತ ಹೋಗ್ತಾರೆ. ಆದ್ರೆ ಈಗ ಈ ಒಂದು ರೋಗ ಎಲ್ಲರಲ್ಲೂ ಕೂಡ ಭಯ ಮೂಡಿಸ್ತಾ ಇದೆ. ಜೊತೆಗೆ ಈಗ ಏನು ಪಂಪಾ ನದಿ ಇದೆ, ಪಂಪಾ ನದಿ ನೈರ್ಮಲ್ಯದಿಂದ ಕೂಡಿದೆ ಅಂತ ಕೂಡ ಹೇಳಲಾಗ್ತದೆ. ನೀವು ಕೂಡ ಹೋಗಿರ್ತೀರ, ಯಾತ್ರೆಗಳಿಗೆ ಹೋದಂತಹ ಸಂದರ್ಭದಲ್ಲಿ ಎಷ್ಟೆಲ್ಲ ನೈರ್ಮಲ್ಯದ ಇದೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಈಗ ಕೇರಳ ಸರ್ಕಾರ ಒಂದು ಆರೋಗ್ಯ ಇಲಾಖೆ ಏನಿದೆ ಕೆಲವೊಂದಿಷ್ಟು ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದೆ. ಮೊದಲಿಗೆ ಈ ರೋಗ ಅಂದ್ರೆ ಏನು, ಜೊತೆಗೆ ಒಂದು ಪಂಪಾ ನದಿಯಲ್ಲಿ ನಾವು ಯಾವ ಕಾರಣಕ್ಕೆ ಸ್ನಾನ ಮಾಡಬೇಕು, ಇದೆಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೀವಿ. ಇದೇ ಇವತ್ತಿನ ವಿಶೇಷ ವಾಟರ್ ಪಂಪಾ. ಶಬರಿಮಲೆ ಯಾತ್ರೆ ಆರಂಭ, ಭಕ್ತರಿಗೆ ವೈರಸ್ ಟೆನ್ಷನ್ ಶುರುವಾಗಿದೆ. ಹಾಗಾದ್ರೆ ಏನಾಯ್ತು? ಅಯ್ಯಪ್ಪ ಭಕ್ತರು ಪಂಪಾ ನದಿಗೆ ಇಳಿಯೋ ಮುನ್ನ ಬಹಳ ಎಚ್ಚರದಿಂದ ಇರಬೇಕಾಗತ್ತೆ. ಕೇರಳದ ಶಬರಿಮಲೆಯಲ್ಲಿ ಆತಂಕ ಹೆಚ್ಚಾಗಿದೆ. ಈ ಒಂದು ವೈರಸ್ ಆತಂಕವನ್ನ ಮೂಡಿಸ್ತಾ ಇದೆ. ಪಂಪಾ ನದಿಯಲ್ಲಿ ಸ್ನಾನ ಮಾಡುವ ಮುನ್ನ ಹುಷಾರಾಗಿರಿ. ನೀರಿನ ಮೂಲಕ ಸೋಂಕು ಮೂಗಿನಿಂದ ಮೆದುಳಿಗೆ ಹೋಗುತ್ತೆ. ಬಹಳ ಕೇರ್ಫುಲ್ ಆಗಿರಬೇಕು. ಭಕ್ತರಿಗೆ ಮೆದುಳು ತಿನ್ನುವ ಅಮೀಬಾ ಸೋಂಕಿನ ಭೀತಿ ಇದೆ. ನೀರಿನ ಮೂಲಕ ಹರಡ್ತಾ ಇದೆ ಮೆದುಳು ಜ್ವರ. ಬಹಳ ಕೇರ್ಫುಲ್ ಆಗಿರಬೇಕಾಗತ್ತೆ ಯಾತ್ರಾರ್ಥಿಗಳು. ದೇಶದ ನಾನಾ ಭಾಗಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ. ಮಾರಣಾಂತಿಕ ವೈರಸ್ಗೆ ಈಗ ಆಲ್ರೆಡಿ 30 ಮಂದಿ ಸಾವನ್ನಪ್ಪಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, 30 ಜನ ಸಾವನ್ನಪ್ಪಿದ್ದಾರೆ. ವೈರಸ್ ಆತಂಕ, ಭಕ್ತರಿಗೆ ಟೆನ್ಷನ್, ಟಫ್ ರೂಲ್ಸ್. ನದಿಯಲ್ಲಿ ಪುಣ್ಯ ಸ್ನಾನಕ್ಕೂ ಕೂಡ ವೈರಸ್ ಆತಂಕ ಹೆಚ್ಚಾಗಿದೆ. ಶಬರಿಮಲೆ ಯಾತ್ರೆ ಆರಂಭ ಆಗ್ತಾ ಇದೆ. ಭಕ್ತರಿಗೆ ಒಂದು ಕಡೆ ವೈರಸ್ ಟೆನ್ಷನ್ ಆಗ್ತಾ ಇದೆ. ಅಯ್ಯಪ್ಪ ಭಕ್ತರು ಪಂಪಾ ನದಿಗೆ ಇಳಿಯುವ ಮುನ್ನ ಬಹಳ ಎಚ್ಚರದಿಂದ ಇರಬೇಕಾಗತ್ತೆ. ಕೇರಳದ ಶಬರಿಮಲೆಯಲ್ಲಿ ಆತಂಕನ ಹೆಚ್ಚಿಸ್ತಾ ಇದೆ ಈ ಒಂದು ವೈರಸ್. ಬಹಳ ಹುಷಾರಾಗಿರ್ಬೇಕಾಗತ್ತೆ. ಪಂಪಾ ನದಿಯಲ್ಲಿ ಇಳಿಯೋದಕ್ಕಿಂತ ಮುನ್ನ ನೀವು ಬಹಳ ಹುಷಾರಾಗಿರ್ಬೇಕಾಗತ್ತೆ. ಇನ್ನು ಅಮೀಬಾ ವೈರಸ್ ಎಲ್ಲಿ ಕಂಡು ಬರುತ್ತೆ ಅಂತ ನಾವು ನೋಡ್ತಾ ಹೋದ್ರೆ, ಕಡಿಮೆ ನೀರಿನ ಮಟ್ಟ ಹೊಂದಿರುತ್ತಲ್ಲ ಪ್ರದೇಶ, ಆ ಒಂದು ಪ್ರದೇಶದಲ್ಲಿ ಈ ಒಂದು ಅಮೀಬಾ ವೈರಸ್ ಕಂಡು ಬರುತ್ತೆ. ಹಾಗಾಗಿ ಹುಷಾರಾಗಿರಿ. ಇನ್ನು ನೀರನ್ನ ಸಂಸ್ಕರಿಸದ ಈಜು ಕೊಳಗಳೇನಿರುತ್ತಲ್ಲ, ಆ ಒಂದು ಈಜು ಕೊಳದಲ್ಲೂ ಕೂಡ ಈ ಒಂದು ಅಮೀಬಾ ವೈರಸ್ ಕಂಡು ಬರುತ್ತೆ. ಬಹಳ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಯಾಕೆಂತಂದ್ರೆ 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಬಿಸಿ ನೀರಿನ ಬುಗ್ಗೆಗಳು ಅಲ್ಲೂ ಕೂಡ ಈ ಒಂದು ಅಮೀಬಾ ವೈರಸ್ ಕಂಡು ಬರುತ್ತೆ. ಬಹಳ ಕೇರ್ಫುಲ್ ಆಗಿರಿ. ಯಾಕೆ ಇಷ್ಟೊಂದು ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ, ನಿಮ್ಮ ಜೀವಕ್ಕೆ ಆಪತ್ತಾಗತ್ತೆ. ದೇವಸ್ಥಾನಕ್ಕೆ ಹೋಗೋದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ಆದ್ರೆ ಹೋದ್ರೂ ಕೂಡ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನ ನೀವು ತೆಗೆದುಕೊಳ್ಬೇಕಾಗತ್ತೆ. ಆರೋಗ್ಯ ಇಲಾಖೆ ಕೂಡ ಇದನ್ನೇ ಹೇಳಿದೆ. ಕೇವಲ ಅದನ್ನ ನೀವು ಫಾಲೋ ಮಾಡಿದ್ರೆ ಸಾಕು, ಬೇರೆ ಇನ್ನೇನು ಮಾಡಬೇಕಾಗಿಲ್ಲ. ಆರೋಗ್ಯ ಇಲಾಖೆ ಏನು ಆದೇಶವನ್ನ ಕೊಟ್ಟಿದೆ, ಏನು ರೂಲ್ಸ್ಗಳು ಹೇಳಿದೆ, ಅದನ್ನ ಫಾಲೋ ಮಾಡಿದ್ರೆ ನಿಮ್ಮ ಜೀವಕ್ಕೂ ಕೂಡ ತೊಂದರೆ ಆಗಲ್ಲ. ದೇವರ ದರ್ಶನ ಮಾಡೋದು ತಪ್ಪು ಅಂತ ಇಲ್ಲಿ ಯಾರು ಕೂಡ ಹೇಳ್ತಾ ಇಲ್ಲ. ಇನ್ನು ಮಣ್ಣಿನ ರಂಧ್ರಗಳಲ್ಲೂ ಕೂಡ ಇದು ಕಾಣಿಸ್ಕೊಳ್ಳುತ್ತೆ. ಕಡಿಮೆ ನೀರಿನ ಮಟ್ಟ ಇರುವಂತಹ ಪ್ರದೇಶದಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಧರ್ಮಶಾಸ್ತ್ರ ಅಯ್ಯಪ್ಪ ಭಕ್ತ ಮಂಡಳಿಯ ಜಂಟಿ ಖಜಾಂಚಿ ಚಂದ್ರಶೇಖರ್ ಸರ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೇನು ಧಾರ್ಮಿಕ ಚಿಂತಕರಾದಂತಹ ಶ್ರೀಕೃಷ್ಣ ಅನಂತ ಹೆಗಡೆ ಅವರು ಕೂಡ ಇದ್ದಾರೆ. ಸರ್ ನಮಸ್ಕಾರ. ಸರ್ ಮೊದಲಿಗೆ ನಿಮ್ಮಿಂದ ಪ್ರಾರಂಭ ಮಾಡ್ತೀನಿ. ನಿಜಕ್ಕೂ ಬೇಸರ ಆಗುತ್ತೆ. ಯಾಕೆಂತಂದ್ರೆ ಹಿಂದೂಗಳು ಅಂತ ಅಂದಾಗ ಒಂದು ಪವಿತ್ರ ಸ್ನಾನ ಮಾಡಲೇಬೇಕು ಅಂತ ಹೇಳಲಾಗುತ್ತೆ. ಪುರಾಣಗಳಲ್ಲೂ ಕೂಡ ಇದು ಉಲ್ಲೇಖ ಆಗಿದೆ. ನದಿ ಸ್ನಾನ ಅನ್ನೋದು ಬಹಳ ಪ್ರಮುಖವಾದದ್ದು ಅಂತ ಹೇಳ್ತಾರೆ. ಆದರೆ ಈಗ ಪಂಪಾ ನದಿಗೆ ಹೋಗಿ ಸ್ನಾನ ಮಾಡಬೇಕಂದ್ರೆ ಭಯ ಪಡೋ ಪರಿಸ್ಥಿತಿ ಇದೆ. ಈ ಒಂದು ನದಿ ಸ್ನಾನವನ್ನ, ಮುಖ್ಯವಾಗಿ ಪಂಪಾ ನದಿ ಸ್ನಾನವನ್ನ ಯಾವ ಕಾರಣಕ್ಕೆ ಮಾಡಬೇಕಾಗುತ್ತೆ ಅಯ್ಯಪ್ಪ ಸ್ವಾಮಿ ಭಕ್ತರು? ಸರ್ ನಾವು ಯಾತ್ರೆಗೆ ಹೊರಟಾಗ, ನಾವು ಪಂಪಾ ನದಿ ತಿರುಗಿ ಹೋದಾಗ ಆ ನಡುವೆ ಆದಂಥ ಒಂದು ಶುದ್ಧನೋ ಅಶುದ್ಧನೋ ಅನ್ನೋದು ನಮಗೆ ತಿಳಿದಿರಲ್ಲ. ಸೊ ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಬೆಳಗು ನಂತರ ನಾವು ಮುಂದೆ ನಮ್ಮ ಪ್ರಯಾಣನ ಬೆಳೆಸಬೇಕಾಗುತ್ತೆ, ಯಾತ್ರೆಯನ್ನು. ಪಂಪಾ ತೀರದಲ್ಲಿ ಯಾಕೆ ಸ್ನಾನ ಮಾಡಬೇಕು ಅಂದರೆ ಅದಕ್ಕೆ ಒಂದು ವೈಶಿಷ್ಟ್ಯತೆ. ಪಂಪಾ ತೀರದಲ್ಲಿ ನಾವು ಪಾಪವ ಕಳೆದೇವೋ, ಕಲಿಯುಗ ವರದ ಅಯ್ಯಪ್ಪ ಸ್ವಾಮಿ ಅಲ್ಲಿಗೆ ಬರದೆ ಸ್ವಾಮಿ ಅಯ್ಯಪ್ಪ. ಅದರ ಹೇಳ್ಕೊಂಡು ನಾವು ಮುಂದೆ ಹೋಗಿ ಇರುಮುಡಿ ತೊಗೊಂಡು ಕನ್ನಿಮೂಲ ಗಣಪತಿಗೆ ಕಾಯಿ ಸಮರ್ಪಣೆ ಮಾಡಿ ನಂತರ ನಮ್ಮ
ಮುಂದೆ ಘಟ್ಟಗಳು ಇದೆ, ಆಯಾ ಸ್ಥಳಕ್ಕೆ ನಾವು ಹೋಗ್ತಾ ಇರ್ತೀವಿ. ಒಂದು ಎರಡನೇದು ಏನಾಗುತ್ತೆ, ಯಾವುದೇ ಅಯ್ಯಪ್ಪ ಭಕ್ತರಾಗಲಿ ಶುದ್ಧವಾಗಿದ್ದಾಗ ಅವ್ರು ಯಾವ ಥರ ಹೈತರ ಘಟನೆಗಳು ಆಗೋಕ್ಕೆ ಅವಕಾಶ ಇಲ್ಲ. ನನ್ನ ಒಂದು ಅನಿಸಿಕೆ ಪ್ರಕಾರ, ನನ್ನ ಒಂದು ತಿಳುವಳಿಕೆ ಪ್ರಕಾರ, ಕಳೆದ ನಾನು 35 ವರ್ಷದಿಂದ ಹೋಗ್ತಾ ಇದ್ದೀನಿ. ನನಗೆ ಯಾವುದೇ ಒಂದು ಎಳ್ಳಷ್ಟು ನನಗೇನು ತೊಂದರೆ ಆಗಿಲ್ಲ. ಅಂದರೆ ಭಗವಂತನ ನಾನು ಸಂಪೂರ್ಣವಾಗಿ ನಂಬಿದ್ದೀನಿ. ಮತ್ತು ನನ್ನ ಮಂಡಲ ಒಂದು ಕ್ರಮ 48 ದಿನ ಏನಿರುತ್ತೆ ಅದಿರುತ್ತೆ. ನಾನು ಮಾಲಾ ಧಾರಣೆ ಮಾಡಿದ್ಮೇಲೆ ನನ್ನ ಸಂಪರ್ಕ ಎಲ್ಲರ ಹತ್ರ ಕಟ್, ಯಾರ ಸಂಪರ್ಕನೂ ಇರೋಲ್ಲ. ನಾನು ನನ್ನ ಪೂಜೆ ದೇವಸ್ಥಾನ ಅಷ್ಟೆ, ಬಂಧು ಬಳಗ ಅಣ್ಣ ತಮ್ಮ ಸ್ನೇಹಿತ ಯಾರ್ದು ಇಲ್ಲ. ಮತ್ತು ನಾವು ಯಾರನ್ನೇ ಸ್ಪರ್ಶ ಮಾಡಿ ಯಾವ ಥರ ಮಾತಾಡ್ಬೇಕಾದ್ರೆ ಪ್ರತಿಯೊಬ್ಬರಿಗೆ ಹೆಣ್ಣಾಗಲಿ ಗಂಡಾಗಲಿ ಸ್ವಾಮಿ ಅಂತಲೇ ಕರಿಬೇಕು, ಹೆಸರು ಕರಿಬಾರ್ದು ಮತ್ತು ಏಕವಚನದಲ್ಲಿ ಕರಿಬಾರ್ದು. ಭಾಳ ತತ್ವಗಳು ಸಿದ್ಧಾಂತಗಳು ಭಾಳ ಇದೆ, ಅದನ್ನು ಅನುಷ್ಠಾನಕ್ಕೆ ತರೋದು ಭಾಳ ಕಮ್ಮಿ ನಾವು ಹೇಗೆ ಪರಿಪೂರ್ಣವಾಗಿ ಅದನ್ನು ಅಳವಡಿಸ್ಕೊಂಡು ಹೋಗ್ತೀವೋ ಭಗವಂತನ ಒಂದು ಆಶೀರ್ವಾದ, ಭಗವಂತನ ಒಂದಿದು ನಮ್ಮ ಖಂಡಿತ ಇದೆ.